ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಶೇಂಗಾ ಉಂಡೆ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಮೊದಲ 1 kg ಶೇಂಗಾ ತೊಗೊಂಡಿದ್ದೀನಿ. ನಾನು ಅವನ್ನ ಹುರ್ಕೊತಾ ಇದ್ದೀನಿ. ಕೆಂಪಾಗೋವರೆಗೂ ಹುರಿಬೇಕು. ಸಿಪ್ಪಿ ಸುಲಿಯಾಕ ಬರಬೇಕು ಅವು. ಇವಾಗ ಶೇಂಗಾ ಹುರಿದಾಗಿದೆ. ಸ್ವಲ್ಪ ಹೊತ್ತು ತಣ್ಣಗಾಗ್ಲಿ ಇವು. ಶೇಂಗಾ ತಣ್ಣಗಾಗಿದೆ, ಸಿಪ್ಪಿ ಸುಲ್ಕೊಳ್ಳೋಣ. ಪೂರ ಬೆಳ್ಳಗಾಗೋದೇನು ಬೇಕಾಗಿಲ್ಲ. ಮಿಕ್ಸಿಗೆ ಹಾಕ್ತೀವಿ. ಮತ್ತೆ ಒಂದೊಂದು ಸಿಪ್ಪೆ ಇದ್ರೆ ನಡೀತಾವು. ಇವಾಗ ಶೇಂಗಾ ಸಿಪ್ಪೆ ಸುಲಿದಾಗಿದೆ. ಒಂದೊಂದು ಇದ್ರೂ ಪರವಾಗಿಲ್ಲ, ನಡೆಯುತ್ತೆ. ಇವಾಗ ಇವನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ತಗೊಂಡು ಪೌಡ್ರ್ ಮಾಡ್ಕೋಬೇಕು ಮೊದಲು. ಇವಾಗ ಶೇಂಗಾ ಪೌಡ್ರ್ ಆಗಿದೆ. ನಾನು ಇದಕ್ಕೆ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಇದು 1 kgಗೆ ಕಡಿಮೆ ಇದೆ. 1/4 kg ಅಂದರೆ 1 kg ತೊಗೊಂಡಿದ್ದೆ. ಸಿಪ್ಪೆ ಸುಲಿದ್ನಲ್ವಾ, 1/4 kg ಕಡಿಮೆ ಆಗುತ್ತೆ. ಅದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಬಟ್ಲು ಬೆಲ್ಲ ಹಾಕ್ತೀನಿ ನಾನು. ಇವಾಗ ನಿಮಗೆ ಬೆಲ್ಲ ನೋಡ್ಕೊಂಡು ಹಾಕೊಳ್ಳಿ. ಒಂದೊಂದು ಸ್ವೀಟ್ ಇರ್ತದೆ ಜಾಸ್ತಿ, ಒಂದೊಂದು ಇರೋದಿಲ್ಲ. ಒಂದು ಜಾರಿಗೆ ಒಂದು ಅರ್ಧ ಕಪ್ ಬೆಲ್ಲ ಆದ್ರೆ ಸಾಕಾಗುತ್ತೆ. ಮಿಕ್ಸಿಗೆ ಹಾಕಿದ್ರೆ ಬೇಗ ಮಿಕ್ಸ್ ಆಗುತ್ತೆ, ಅದಕ್ಕೆ ಹಾಕ್ತಾ ಇದ್ದೀನಿ. ಬೆಲ್ಲ ಶೇಂಗಾ ಮಿಕ್ಸಿ ಮಾಡಿದ್ದಾಗಿದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪುಟ್ಟಿಗೆ ಹಾಕಿ. ಇವಾಗ ಚೆನ್ನಾಗಿ ಕೈಲಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ. ಇದು ಈಸಿ ಮೆಥಡ್, ಯಾರು ಬೇಕಾದರೂ ಮಾಡ್ಕೋಬೋದು. ಪಾಕ ತೆಗೆಯೋದಿಲ್ಲ, ಏನಿಲ್ಲ. ಉಂಡಿನೂ ಎಷ್ಟು ದಿವಸ ಇಟ್ಟರು ಕೆಡಂಗಿಲ್ಲ. ಹಿಂಗೆ ಈ ರೀತಿ ಆದ್ರೆ ಶೇಂಗಾ ಬೆಲ್ಲ ಚೆನ್ನಾಗಿ ಕಲಿಬೇಕು. ಎರಡೇ ಪದಾರ್ಥ ಹಾಕಿದ್ದು. ಏಲಕ್ಕಿ ಪೌಡ್ರ್ ಅದು ಹಾಕಿದ್ರೆ ಅದು ಸ್ಮೆಲ್ಲು ಬೇರೆ ಆಗುತ್ತೆ. ಇವಾಗ ಮಿಕ್ಸ್ ಮಾಡಿದ್ದಾಗಿದೆ. ಉಂಡೆ ಕಟ್ಕೊಳ್ಳೋಣ. ಇವಾಗ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ಕಟ್ಕೊಳ್ಳಿ. ನೋಡಿ, ಚೆನ್ನಾಗಿ ಹುರಿದು ಇದನ್ನ ಮಾಡಿದ್ರೆ ಒಡೆಯಂಗಿಲ್ಲ ಉಂಡೆ. ನೀರಿಲ್ಲ, ಏನಿಲ್ಲ, ಹಾಗೆ ಬರ್ತಾವು. ನಿಮ್ಗೆ ಚಿಕ್ಕದು ಬೇಕಂದ್ರೆ ಮಕ್ಕಳಿಗೆ ಚಿಕ್ಕ ಚಿಕ್ಕದು ಮಾಡ್ಕೊಳ್ಳಿ. ಇವಾಗ ಶೇಂಗಾ ಉಂಡೆ ರೆಡಿಯಾಗಿದೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಈಸಿ ಮೆಥಡ್ ಹೇಳ್ಕೊಟ್ಟಿನಿ ನಾನು ಇವಾಗ.